ಓಕೆ ನೋಡಿ 3D ಸೀರೀಸ್ ಬರ್ಕೊಂಡೆ. ಸ್ಕ್ಯಾಂಡಿಯಂ ಆರ್ಗಾನ್ 3D1 4s2, ಟೈಟೇನಿಯಂ ಆರ್ಗಾನ್ 3D2 4s2. ಆರ್ಗಾನ್ ನಾನು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ, ಇಮಿಡಿಯೇಟ್ ಆಗಿ ನಾನು ಔಟರ್ ಶೆಲ್ ಅನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ. 3D2 4s2, 3D3 4s2, 3D3 4s2. ಕ್ರೋಮಿಯಂ ಮಾತ್ರ ಎಕ್ಸೆಪ್ಷನಲ್ ಕೇಸ್. 3D3 ಆದ್ಮೇಲೆ ಯಾವ್ದು ಬರಬೇಕು? 3D4 ಬರಬೇಕಿತ್ತು, ಬಟ್ ಅದು ಬರ್ತಾ ಇಲ್ಲ, ಎಕ್ಸೆಪ್ಷನಲ್. ಆಲ್ರೆಡಿ ಹೇಳಿದ್ದೀನಿ. Because of half-filled electronic configurations are more stable, one electron of the 4s orbital shifted to 3D to formation of 3d5 4s1. Okay, electronic configuration of chromium ನೆನಪಿಟ್ಕೋಬೇಕು, 3d5 4s1. Next this one 3d6 ಅಲ್ಲ 3d5 4s2. ಓಕೆ, ಈಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 3d6 4s2, this one 3d7 4s2, 3d7 4s2. next 3d8 4s2. here 3d9 ಕಾಪರ್ ಗೆ ಬರಬೇಕಿತ್ತು, 3d9 4s2 ಬರಬೇಕಿತ್ತು. ನಾನು ಹೇಳಿದ್ದೆ ಆಲ್ರೆಡಿ. here also exceptional 3d10 4s1 ಬರುತ್ತೆ. ಬಿಕಾಸ್ ಆಫ್ ಇನ್ನೊಂದು ಎಲೆಕ್ಟ್ರಾನ್ 3d ರಿಸೀವ್ ಮಾಡ್ಕೊಳ್ತು ಅಂದ್ರೆ 3d10 ಆಗ್ಬಿಡುತ್ತೆ, ಕಂಪ್ಲೀಟ್ಲಿ ಫಿಲ್ಡ್. ದಟ್ಸ್ ವೈ ಟು ಅಟೈನ್ ದಿ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ದ 4s electron, one electron shifted to 3d orbital to formation of 3d10. ಇದರಿಂದ 1 electron ಶಿಫ್ಟ್ ಆಗಿದೆ, ಇನ್ನು ರಿಮೈನಿಂಗ್ ಏನು ಉಳ್ಕೊಳ್ತು? 1 electron. 3d10 4s1 for electronic configuration of copper, argon 3d10 4s1. next zinc, argon 3d10 4s2. this is the electronic configuration of zinc. ಸರ್ ನಾನು ಹೇಳ್ತಾ ಇದ್ರಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ. ನೀವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ಅಂತ ಇರಬೇಕು, ಹೌದಾ? ಬಟ್ ಇಲ್ಲಿ ಜಿಂಕ್ ಅಲ್ಲಿ ನೋಡಿ ಎಲ್ಲದರಲ್ಲೂ ಇನ್ಕಂಪ್ಲೀಟ್ಲಿ ಇದೆ. 3d1 3d2 3d3 3d5 3d5 3d6 3d7 3d8. okay, here 3d10 4s1, here 3d10 4s2 ಕಂಪ್ಲೀಟ್ಲಿ ಫಿಲ್ಡ್ ಇದೆ. ಹಾಗಾದ್ರೂ ಕೂಡ ಇದನ್ನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಏನಕ್ಕೆ ಕರಿತೀವಿ? ಓಕೆ ನೋಡಿ, ಇಲ್ಲಿ ಕಾಪರ್, ಜಿಂಕ್, ಕ್ಯಾಡ್ಮಿಯಂ, these are having completely filled d orbital in their atomic state and also ionic state. example zinc, ಇದು ionic state ಅಲ್ಲಿ +2 oxidation state. zinc +2 oxidation state ಅಲ್ಲಿ ಇರುತ್ತೆ ionic state ಅಲ್ಲಿ. ground state ಅಲ್ಲಿ ಆದ್ರೆ zinc 0 oxidation state, ಇಲ್ಲಿ ಏನು ಚಾರ್ಜ್ ಇರಲ್ಲ. 0 oxidation state ಅಂದ್ರೆ atomic state ಅಲ್ಲಿ, atomic state. this one ionic state ಬರ್ಕೊಂಡಿದ್ದೀನಿ. atomic state electronic configuration ಬರುತ್ತೆ argon 3d10 4s 3d10 4s2. d ಏನಾಗಿದೆ? ಕಂಪ್ಲೀಟ್ಲಿ ಫಿಲ್ಡ್. that's why this is not yet considered as a transition elements, not considered as transition elements ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆಂದ್ರೆ ನಾನು ಹೇಳಿದ್ದೆ ವಾಟ್ ಈಸ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂದ್ರೆ ಇನ್ಕಂಪ್ಲೀಟ್ಲಿ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಡಿ ಆರ್ಬಿಟಲ್ n-1 ಡಿ ಆರ್ಬಿಟಲ್ ಇನ್ ದೇರ್ ಅಟಾಮಿಕ್ ಆರ್ ಅಯಾನಿಕ್ ಸ್ಟೇಟ್, ಕಾಮನ್ ಅಯಾನಿಕ್ ಸ್ಟೇಟ್. ಇಲ್ಲಿ ಕಾಮನ್ ಅಯಾನಿಕ್ ಸ್ಟೇಟ್ ಅಲ್ಲಿ +2 ಚೆಕ್ ಮಾಡೋಣ. ಇಲ್ಲಿ ಗ್ರೌಂಡ್ ಸ್ಟೇಟ್ ಅಲ್ಲಿ ಏನಾಗಿದೆ? ಕಂಪ್ಲೀಟ್ಲಿ ಫಿಲ್ಡ್ ಇದೆ. ಸರ್ ಹಾಗಾದ್ರೆ ಕಾಮನ್ ಅಯಾನಿಕ್ ಸ್ಟೇಟ್ ಅಲ್ಲಿ ನೋಡೋಣ. ಜಿಂಕ್ 2+ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಆಗಿದೆ? 2 ಎಲೆಕ್ಟ್ರಾನ್ ರಿಮೂವ್ ಆಗಿದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 4s ಇಂದ 2 ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ ಲಾಸ್ಟ್ ಆರ್ಬಿಟ್ ಇಂದ. ರಿಮೈನಿಂಗ್ ಏನು ಉಳ್ಕೊಳ್ತು? ಆರ್ಗಾನ್ 3d10 ಅಯಾನಿಕ್ ಸ್ಟೇಟ್ ಅಲ್ಲೂ ಕೂಡ ಆರ್ಬಿಟ್ ಏನಾಗಿದೆ? ಕಂಪ್ಲೀಟ್ಲಿ ಫಿಲ್ಡ್ ಇದೆ. 3d ಆರ್ಬಿಟ್ ಕಂಪ್ಲೀಟ್ಲಿ ಫಿಲ್ಡ್. ದಟ್ಸ್ ವೈ ದಿಸ್ ಈಸ್ ಆಲ್ಸೋ ನಾಟ್ ಕನ್ಸಿಡರ್ಡ್ ಆಸ್ ಅ ಟ್ರಾನ್ಸಿಷನ್ ಎಲಿಮೆಂಟ್ಸ್ because of completely filled atomic or completely filled n-1 d orbital in their atomic state and also ionic state. that's why zinc ಆದ್ಮೇಲೆ zinc ರೂಪದಲ್ಲಿ ಯಾವ್ದು ಬರುತ್ತೆ?
cadmium, mercury, these are completely filled d orbital in their atomic or ionic state. That's why we are not considered as a transition elements. We indicate as a pseudo transition elements. ಅಂದ್ರೆ ಅದು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಲ್ಲ, ಆದ್ರೂ ಕೂಡ ನಾನು ಅದ್ರ ಜೊತೆ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ಟಡಿ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ದೀಸ್ ಆರ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಬಟ್ ನಾಟ್ ಕನ್ಸಿಡರ್ as a ಟ್ರಾನ್ಸಿಷನ್ ಎಲಿಮೆಂಟ್ಸ್. ಜಿಂಕ್, ಕ್ಯಾಡ್ಮಿಯಂ, ಮರ್ಕ್ಯುರಿ. ಸರ್ ಹಾಗಾದ್ರೆ ಕಾಪರ್ ನ ನೋಡಿ, ಕಾಪರ್ ಅಲ್ಲಿ ಏನಿದೆ 3d10 4s1 ಇದೆ. ಡಿ ಏನಾಗಿದೆ, ಕಂಪ್ಲೀಟ್ಲಿ ಫಿಲ್ಡ್ ಇದೆ, ಆದ್ರೂ ಕೂಡ ಇದನ್ನ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರಿತೀರಾ? ಹೌದು. ಏನಕ್ಕೆ? ನಾನು ಹೇಳಿದ್ದೆ ಗ್ರೌಂಡ್ ಸ್ಟೇಟ್ ಅಲ್ಲಿ ಅಷ್ಟೇ ಅಲ್ಲ, ಆಟೋಮಿಕ್ ಸ್ಟೇಟ್ ಅಲ್ಲ ಅಷ್ಟೇ ಅಲ್ಲ, incompletely filled d orbital in their ionic state also. ionic state ಅಲ್ಲೂ ಕೂಡ ಏನಾಗಿರ್ಬೇಕು, incompletely filled d orbital ಇರಬೇಕು. ಹಾಗಾದ್ರೆ ಕಾಪರ್ ಚೆಕ್ ಮಾಡೋಣ.